ಸಂಧಿ 7 ಮರಣ ಮೃದಂಗದೊಳ್ ಕ್ಷೀಣತೆಯ ಸಂಕಟದಲವ ಕಂಡು ಮರಣ ಮೃದಂಗದೊಳ್ ಗೋಕ್ಷೀಣತೆಯ ಸಂಕಟದಲವ ಕಂಡು ಉಪದೇಶಿಸಿದಲ್ ಮಂತ್ರವ ಆಶೀರ್ವಾಚನದ ಜೊತೆಗೆ ಉಪದೇಶಿಸಿದಲ್ ಮಂತ್ರವ ಆಶೀರ್ವಾಚನದ ಜೊತೆಗೆ ಇದು ಸಂಧಿ ಪದ್ಯ. ಮರಣ ಮೃದಂಗದಲ್ಲಿ ಗೋವುಗಳು ಕ್ಷೀಣ ಆಗಕ್ಕೆ ಆರಂಭವಾಯಿತು. ಗೌತಮ ಹಾರಿದ್ರಮವರು 100-1000 ಮಾಡು ಅಂತ ಹೇಳಿದ್ರು. ಆದರೆ ಇಲ್ಲಿ ಗೋವಿನ ಸಂಖ್ಯೆ 100ರಿಂದನೇ ಕಮ್ಮಿ ಆಗಲಿಕ್ಕೆ ಆರಂಭ ಆಯಿತು. ಇದು ಜಾಬಾಲಿಗೆ ಸಂಕಟ ಆಯಿತು. ಏನು ಮಾಡೋದು ಅಂತ ತಿಳಿಲಿಲ್ಲ. ಆಗ ಅವನೊಬ್ಬ ಬರ್ತಾನೆ, ಮಂತ್ರವನ್ನು ಉಪದೇಶಿಸ್ತಾನೆ. ಗೋ ಹಿಂಡನ್ನ ಜಾಸ್ತಿ ಮಾಡಲಿಕ್ಕೆ ಹೇಗೆ ಅಂತ ಹೇಳ್ಕೊಡ್ತಾನೆ. ನಿನಗೆ ಯಶಸ್ಸು ಸಿಗಲಿ ಅಂತ ಆಶೀರ್ವಾದ ಮಾಡಿ ಹೋಗ್ತಾನೆ. ಯಾರವನು ನೋಡೋಣ. ಜರುಗಿರೆ ಕ್ರಮದೊಳೆಂ ಗೋಮಾತೆ ಮೃತಿಸಿದೆಂ ಕಂಡನಗೆ ಜರುಗಿರೆ ಕ್ರಮದೊಳೆಂ ಗೋಮಾತೆ ಮೃತಿಸಿದೆಂ ಕಂಡನಗೆ ಘಟಿಪಿತೋ ಘಾತವು ಕಾಲವೇ ಸರಿಯುತಿಹ ವಾಹಿನಿಯೊಳೆ ಗೋಳಿಡುವ ಅದರ ಕರುವಂ ಕಂಡೊಡೆ ಅರಿಯದಾದೆನೋ ರಹಸ್ಯದೊಳಡಗಿಹ ಮೃತ್ಯು ಕಾರಣವ ಭೇದಿಸಲಾಗದೊಳಗೆ ಅರಿಯದಾದೆನೋ ರಹಸ್ಯದೊಳಡಗಿಹ ಮೃತ್ಯು ಕಾರಣವ ಭೇದಿಸಲಾಗದೊಳಗೆ ಆ ಯಾವಾಗ ಗೋವುಗಳು ಮೃತಗೊಳ್ಳೋದಕ್ಕೆ ಆರಂಭಿಸಿದವೋ ನನಗೆ ತುಂಬ ಆಘಾತವಾಯಿತು. ಆ ಸರಿಯುತ್ತಿರುವಂತಹ ಕಾಲದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆ ತಾಯಿ ಮೃತಿಸಿದ ನಂತರ ಅದರ ಕರು ಇರುತ್ತಲ್ಲ, ಅದರ ಗೋಳಾಟ ಮಾತ್ರ ನನಗೆ ತಡೆಯೋಕ್ಕಾಗಲಿಲ್ಲ. ಏನಿದು ಮೃತ್ಯು ಅಂದರೆ ಬಹಳ ದೊಡ್ಡ ರಹಸ್ಯ ಅಲ್ವೇ? ನಮ್ಮ ನಿಯಂತ್ರಣದಲ್ಲಿ ಯಾಕಿಲ್ಲ? ಯಾಕೆ ಹೀಗೆ? ಈ ಥರ ಹಲವಾರು ಪ್ರಶ್ನೆಗಳು ನನಗೆ ಜೀವನವನ್ನ ಒಂಥರ ನರಕ ಮಾಡಿಬಿಟ್ವು ಅಂತಂದ್ರೂ ತಪ್ಪಾಗೋದಿಲ್ಲ. ಜೀವ ಕಂಟಿಹುದೆ ಮೃತ್ಯುವಿದು ನನ್ನನೊಳಗೊಂಡಂತೆಯ ಯೋಚಿಸಿತೆನ್ನ ಮನವೀ ನೋಡ್ದೊಡೆ ಗೋವ ಕಳೆ ಬರವಂ ನಾನತ್ವವೆಂಬುದಕ್ಕೆ ಮೃತ್ಯು ವಿಧೀಂ ಅಂತ್ಯವೇ ನಾನತ್ವವೆಂಬುದಕ್ಕೆ ಮೃತ್ಯು ವಿಧೀಂ ಅಂತ್ಯವೇ ನಂತರದೊಳ್ ಏನಿಲ್ಲವೆಂ ಕೇಳ್ದೆನು
ಜೀವಕ್ಯಂ ಲೋಕಿಸೆ ಸ್ವಂತದಿಂ ಆ ಆ ಮರಣಿಸಿದ ಗೋವುಗಳ ಕಳೆಬರವನ್ನ ನೋಡ್ತಾ 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 ನನಗೆ ಇದೇನು ಈ ಮೃತ್ಯು ಇವುಗಳಿಗೆ ಮಾತ್ರನಾ, ನನಗೂ ಬರುತ್ತಾ ಒಂದಿನ ಅಂತ ನನ್ನ ಮನಸ್ಸು ಯೋಚನೆ ಮಾಡ್ತು. ಅಂದ್ರೆ ನಾನು ಅಂತ ಏನ್ ಹೇಳ್ತಾ ಇದ್ದೀನಿ, ಆ ತರ ಗೋವುಗಳಲ್ಲೂ ನಾನು ಇದೆ, ಎಲ್ಲೆಲ್ಲಿ ಜೀವ ಇದೆಯೋ ಅದರಲ್ಲೆಲ್ಲ ನಾನು ಇದೆ. ಆ ನಾನು ಅಂತ ಎಲ್ಲೆಲ್ಲಿದೆಯೋ ಎಲ್ಲದಕ್ಕೂ ಮೃತ್ಯು ಅಂತ ಒಂದು ಅಂತ್ಯ ಇದೆಯಾ? ನಂತರ ಏನೂ ಇಲ್ವಾ? ಅಂದ್ರೆ ನಾನು ಮರಣಿಸಿದ ನಂತರ ನಾನು ಇರೋದೇ ಇಲ್ವಾ? ನಾನು ಅನ್ನೋದೇ ಇರೋದಿಲ್ವಾ? ನನ್ನ ಮುಂದುವರಿಕೆ ಇಲ್ವಾ? ಇದೇ ಅಂತ್ಯನ? ಈ ಥರ ಎಲ್ಲ ನನ್ನ ಪ್ರಶ್ನೆ. ಈ ನನ್ನ ಸ್ವಂತಿಕೆ ಅಂತ ಏನಿತ್ತು ನನ್ನ ಈ ಜೀವಕ್ಕೆ, ಅದು ಕೇಳಲಿಕ್ಕೆ ಆರಂಭ ಮಾಡ್ತು. ಕಳೆ ಬರದೆಡೆಗೆಂ ನಡೆದೊಳದೆ ತಡವಿದೆನೋ, ಆಲಂಗಿಸಿದನೋ ಅದರ ಕರುವನೋ ವಿನೊಳೆ ನಾನೇ ಮಾಡಲರಿಯದೊಳೆ. ತಾಪದೆ ಕಳೆ ಬರವ ಮುತ್ತಿಹ, ತಾಪದೆ ಕಳೆ ಬರವ ಮುತ್ತಿಹ, ಕರುವಂ ಜೊತೆಗೆಲ್ದುಳಿದ ಗೋವತ್ತರು ಬಿದೆಲ್ ಮೇಯಲೆಂ ಸಮೀಪ ಹಸಿರ ಹರವಿನೊಳೆ. ಗೋವತರು ಬಿದೆಲ್ ಮೇಯಲೆಂ ಸಮೀಪ ಹಸಿರ ಹರವಿನೊಳೆ. ಅಲ್ಲೇ ಮರಣ ಹೊಂದಿದಂತಹ ಗೋವಿನ ಕಳೆಬರದ ಕಡೆಗೆ ನಡ್ಕೊಂಡು ಹೋದೆ. ಅದನ್ನ ಆಲಂಗಿಸಿದೆ, ತಡವಿದೆ. ಅದರ ಹತ್ತಿರ ಇದ್ದಂತ ಅದರ ಕರುವನ್ನು ಕೂಡ ತಡವಿಕೊಂಡು ಆಲಂಗಿಸಿದೆ. ಏನ್ ಮಾಡಬೇಕು, ನನಗೆ ಹೇಗೆ ಸಂತಾನ ಮಾಡಬೇಕು ಆ ಬದುಕಿರುವಂತಹ ಕರುವಿಗೆ ಅಂತ ಗೊತ್ತಾಗದೆ ತುಂಬಾ ನೋವಾಯಿತು ನನಗೆ. ಆ ಒಂದು ತಾಪದಲ್ಲೇ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತಂತ ಆ ಗೋವುಗಳನ್ನ, ಆ ಕಳೆಬರ ಮುತ್ತಿತ್ತಲ್ಲ, ಆ ಗೋವುಗಳ ಹಿಂಡು, ಅದರದ್ದು ಕರು ಎಲ್ಲವನ್ನು ಹೊಯ್ ಹೊಯ್ ಅಂತ ಹೊಡ್ಕೊಂಡು ತುರುಬ್ಕೊಂಡು ಅವು ಚೆನ್ನಾಗಿ ಮೇಯ್ಕೊಳ್ಳಿ ಅಂತ ಅಲ್ಲೇ ಸಮೀಪದಲ್ಲಿ ಒಂದು ಹಸಿರಿನ ಹುಲ್ಲುಗಾವಲಿತ್ತು, ಅಲ್ಲಿಗೆ ಹೊಡೆದೆ. ಪಾರ್ಥಿವವಂ ದೂರವೆಳೆದೆ, ಸಾಗಿಸೆ ಕೈದೊಳಗೊಡೆಂ ಕೇಳಿತೋ ಮನ ಯೋಚನೆಯೊಳಗೆಂ ಗುರುವಿಗೇನ್ ಉತ್ತರಿಪೆಂ. ಕೇಳಿತೋ ಮನ ಯೋಚನೆಯೊಳಗೆಂ ಗುರುವಿಗೇನ್ ಉತ್ತರಿಪೆಂ. ಆ ಗೋವಿದನೆಂ ಸಂಖ್ಯದೊಳ್ ಸಾಸಿರಕ್ಕೆ ವೃದ್ಧಿಸಬೇಕಿರೇ ಇಹದೊಳ್ ಹೇಳುವರಾರೆಂದೆ ಮಾಡಬೇಕೆನ್ನುವುದರೊಳಗೆಂ ಇಹದೊಳ್ ಹೇಳುವರಾರೆಂದೆ ಮಾಡಬೇಕೆನ್ನುವುದರೊಳಗೆಂ ಆ ಮರಣಿಸಿದಂತ ಗೋವಿನ ಪಾರ್ಥಿವ ಶರೀರವನ್ನು ದೂರ ಕೆಳ್ಕೊಂಡು ಹೋಗಿ ಸಾಗಿಸಿ ಒಂದ್ ಕಡೆ ಕೈ ಬಿಟ್ಟೆ. ಯಾಕೆಂದ್ರೆ ಕಾಡು ಪ್ರಾಣಿಗಳಿರುತ್ತವೆ, ತಿನ್ಕೋತವೆ ಅಂತ ಗೊತ್ತಾಗಿತ್ತು ನನಗೆ. ಹಾಗಾಗಿ ಇನ್ನೇನು ಮಾಡಕ್ ಹೋಗ್ಲಿಲ್ಲ.
ಬಂದು ಕೈ ತೊಳ್ಕೊಂಡೆ. ಈಗ ನನಗೆ ತಕ್ಷಣ ಅನ್ನಿಸ್ತು, ಗುರುಗೆ ಏನು ಹೇಳೋದು? ಅವರು ವೃದ್ಧಿಸ್ಕೊಂಡು ಬಾ ಅಂತಂದರೆ ಈ ಥರ ಆಗೋಯ್ತಲ್ಲ. 100,000 ಮಾಡು ಅಂದರೆ 100ಕ್ಕಿಂತ ಕಮ್ಮಿ ಆಗ್ತಾ ಇದೆಯಲ್ಲ. ಇಲ್ಲಿ ಯಾರನ್ನು ಕೇಳೋದು, ಏನು ಮಾಡೋದು ಒಂದೂ ಅರ್ಥವಾಗ್ತಿಲ್ವೇ? ಏನು ಮಾಡೋದು ಅಂತ ಗೊತ್ತಾಗ್ದಲೇ ತುಂಬ ಯೋಚನೆ ಒಳಗಾಗ್ಬಿಟ್ಟೆ ನಾನು. ಗುರುವೆಂದನಗೆ ಅರುಹದಿರೆ, ಗುರುವೆಂದನಗೆ ಅರುಹದಿರೆ, ಅವಳ ನಾಂ ಯಾಚಿಸದಿರೆ, ಸಕರಿಗರಿವಿರದಿರೆ ವಾಸಿಗಳ ಕೇವಲಿಸಿದರೋ ಆ ವಾಸ್ತವದಿಂ ಯೌವನದಿಂ ತೊನೆಪ ಮಾತಯರು, ವಾಸ್ತವದಿಂ ಯೌವನದಿಂ ತೊನೆಪ ಮಾತಯರೋ, ಏಕಮಾತ್ರ ಕರುವ ನೀಯುದೊಳೆ ಹೊಳೆಯದೆಲ್ಲಳ್ ಕಾರಣವಿದಕ್ಕೆ ಅರಿವಿನೊಳಗೆ ಹೊಳೆಯದೆನ್ನೊಳ್ ಕಾರಣವಿದಕ್ಕೆ, ಹೊಳೆಯದೆನ್ನೊಳ್ ಕಾರಣವಿದಕ್ಕೆ ಅರಿವಿನೊಳಗೆ. ಏನು ಮಾಡಬೇಕು ಅಂತ ಗುರುಗಳು ಹೇಳಲಿಲ್ಲ. ಅಮ್ಮನ್ನ ನಾನು ಕೇಳಲೇ ಇಲ್ಲ. ನನ್ನ ಜೊತೆಯಲ್ಲಿದ್ದವ್ರಿಗೋ ಈ ವಿಚಾರವೇ ಸರಿಯಾಗಿ ಗೊತ್ತಿಲ್ಲ. ಅವರು ನನ್ನ ಥರನೇ ಬಾಲಕರು. ಆದರೆ ಗುರುಗಳು ಮತ್ತು ಅಮ್ಮ ಗೊತ್ತಿತ್ತು, ಹೇಳ್ಬೋದಾಗಿತ್ತು. ಯಾಕೆ ಹೇಳಲಿಲ್ಲ? ಯಾಕೆ ನನ್ನ ಒಂದು ಕೇವಲವಾಗಿ ನೋಡ್ಬಿಟ್ರು? ಗೊತ್ತಾಗಲಿಲ್ಲ. ಈ ಯೌವನ ಭರಿತವಾಗಿವೆ ಗೋವುಗಳು, ತೊನಿತಾ ಇವೆ ಯೌವನದಿಂದ. ಆದರೆ ಒಂದೂ ಕರು ಹಾಕ್ತಾ ಇಲ್ವಲ್ಲ. ಏನಿರ್ಬೋದು ಇದಕ್ಕೆ ಕಾರಣ? ಏನಿರ್ಬೋದು? ಪಾಪ ಕಾಡಿನಲ್ಲೇ ಬೆಳೆದ ಆ ಜಾಬಾಲಿಗೆ ಉತ್ತರ ಗೊತ್ತಾಗದೆ ಟೊಳ್ಳಾಡ್ಬಿಟ್ರು. ಕ್ಷಣದ ದಿಗ್ಗನೊಳ್ ಮೂಳ ಕೇಳಿದೊಡೆ ಧಡಬಡಿಸ ಸುತ್ತುವರಿದವೆನ್ನನೆಂ, ಗೋಗಳಿವ ಕ್ಷಣದೊಳ್ಮೇವ ತೊರೆದೆಂ, ತಕ್ಷಣದಲೋಡೆ ಕೂಗಿ ನಡೆಯೊಳೆ ಕಂಡೆ ನಾಂ ತೋಳಗಳ ಹಿಂಡೋ, ಗೋಕಳೆ ಬರವ ಹರಿದೆ ಮುಕ್ಕುವುದನ್ ಮೊಗೆ ಮೊಗೆದೆಂ, ಕಂಡೆನಾ ತೋಳಗಳ ಹಿಂಡೋ, ಗೋಕಳೆ ಬರವ ಹರಿದೆ ಮುಕ್ಕುವುದನ್ ಮೊಗೆ ಮೊಗೆದೆಂ. ಆ ಆ ಕ್ಷಣದಲ್ಲೇ ಡಿಗ್ ಅನ್ನೋ ರೀತಿಯಲ್ಲಿ ಊ ಊ ಅಂತ ಊಳು. ನಾನು ದಡಬಡದ್ಬಿಟ್ಟೆ, ಗರಬಡದ್ಬಿಟ್ಟೆ. ನಾನು ಗರಬಡ್ದಿದ್ದೀನಿ. ಅಲ್ಲೇ ಮೇಯ್ತಿದ್ದಂತಹ ಗೋವುಗಳು ಮೇವು ತಗೊಳ್ಳೋದನ್ನು ಮರೆತುಬಿಟ್ಟು, ತಿನ್ನೋದನ್ನು ಮರೆತುಬಿಟ್ಟು ದಡಬಡಿಸಿ ಓಡು ಬಂದ್ಬಿಟ್ಟು ನನ್ನ ಸುತ್ತ ನಿಂತ್ಕೊಂಡ್ಬಿಟ್ಟು, ನಾನು ಮಧ್ಯದಲ್ಲಿ ದಾರಿ ಮಾಡಿಕೊಂಡು ಎಲ್ಲಿಂದ ಕೂಗು ಬಂತು ಅನ್ನೋ ಆ ಕಡೆಗೆ ಹೋಗಿ ನೋಡ್ತೀನಿ. ತೋಳಗಳ ಒಂದು ದೊಡ್ಡ ಹಿಂಡು. ನಾನು ಆಗ ತಾನೇ ಎಷ್ಟು ಬಂದಿದ್ನಲ್ಲ, ಅಲ್ಲೇ ಇಟ್ಟು ಬಂದಿದ್ನಲ್ಲ, ಒಂದು ಪಾರ್ಥಿವ ಶರೀರ ಗೋವಿಂದು ಮೃತಗೊಂಡಿದ್ದು, ಅದನ್ನು ಬಗೀತಾ ಇವೆ, ಮೊಗೆತಾ ಇವೆ, ತಿಂತಾ ಇವೆ. ನನಗೆ ನೋಡಿ ಒಂಥರ ದಿಗ್ಭ್ರಮೆ ಆಗೋಯ್ತು. ಗಾಬರಿಂ ಹಿಂದಿರುಗೆ, ಗಾಬರಿಂ ಹಿಂದಿರುಗೆ, ಗೋವ ಬೇಲಿಯೊಳ್ ತುರುಬೆ, ಒಡನೆ ಬಿದ್ದ
ಬಿದ್ದಿತನ ಮನವೆಂ ಮಗುಚ ಯೋಚನ ಕಾಳಕೂಪದಲೆಂ ಅವಳಿರದಿರೆ ಆಶ್ರಮಕ್ಕೆಂ ತೆರಳದಿರೆ ಅವಳಿರದಿರೆ ಆಶ್ರಮಕ್ಕೆಂ ತೆರಳದಿರೆ ಮಾಡುವುದೇನೆಂದೊಡೆ ಹೊಳೆಯಿತೆನಗೆಂ ಹೊಳೆಯಿತೆನಗೆಂ ಪುರುಷನೊಬ್ಬನವನಿಹನೆಂದು ಮನದೊಳೆ ಆ ತೋಳುಗಳನ್ನು ನೋಡಿ ಗಾಬರಿಗೊಂಡು ಹಿಂತಿರುಗಿ ಬಂದು ಒಡನೆ ಅಲ್ಲಿದ್ದ ಗೋವುಗಳನ್ನೆಲ್ಲ ನಾನು ಮೊದಲೇ ಕಟ್ಟಿದ್ದ ಬೇಲಿಯೊಳಗೆ ಕಟ್ಟಿದೆ, ಅಲ್ಲಿ ತುರುಬಿದೆ. ನಂತರ ಮನಸ್ಸು ಕಾಳಕೂಪದಲ್ಲಿ ಬಿದ್ದಂಗಾಗೋಯ್ತು ನನಗೆ. ಇಲ್ಲಿ ನೋಡಿದ್ರೆ ಅಮ್ಮ ಇಲ್ಲ. ಹಾಗಂತ ಆಶ್ರಮಕ್ಕೆ ಹೋಗಿ ಗುರುಗಳನ್ನಾಗಲಿ ಯಾರನ್ನಾಗಲಿ ಕೇಳೋ ಹಾಗಿಲ್ಲ, ಯಾರನ್ನೇ ಹೋಗಿ ಎಲ್ಲೂ ಕೇಳೋ ಹಾಗಿಲ್ಲ, ಅಂದರೆ ಕಾಡು ಬಿಟ್ಟೇ ಹೋಗೋ ಹಾಗಿಲ್ಲ. ಏನು ಮಾಡೋದಪ್ಪ ಹೀಗಾದರೆ? ಇರೋ ಬರೋ ಗೋವುಗಳೆಲ್ಲ ನಾಶ ಆಗಿ ಹೋಗ್ಬಿಟ್ರೆ ನಾನು ಗುರುಗೆ ಕೊಟ್ಟಂಥ ಮಾತೆಲ್ಲಿ, ನನ್ನ ವಿದ್ಯಾಭ್ಯಾಸವೆಲ್ಲಿ, ಸಂಸ್ಕಾರವೆಲ್ಲಿ? ಬಹಳ ಆಲೋಚನೆ ಆಗೋಯ್ತು. ಅಮ್ಮನ ಕನಸಲ್ಲಿ ಆ ಥರ ಯೋಚನೆ ಮಾಡಬೇಕಾದ್ರೆ ಒಬ್ಬ ಸಹಾಯ ಮಾಡೋ ಪುರುಷ ಇದಾನಲ್ಲ ಅಂತ ನನಗೆ ತಕ್ಷಣ ಮನಸ್ಸಿನಲ್ಲಿ ನೆನಪು ಬಂತು. ಪಿತೃ ಅವನೆಂ ಇಹೆಯೊಳವಳು ಉದುರಿಸಿಹ ಒಳ ಮಾತಿನ ಅಣಿಯೊಳಗೆ ಗಮಿಸಿಹೆ ನಾನಂದೆ ಅವನ ನಾಮವ ಅರಿಯದೊಳೆ ಕರೆಯಲ್ ಹೇಗವನಂ ಇಲ್ದೆಲ್ದೊಡೆ ಹೇಳಿತೀಂ ಒಳಮನವು ಕರೆಯಲೇ ಗವನಂ ಇಲ್ದೆಂದೊಡೆ ಹೇಳಿತೀಂ ಒಳಮನವು ಮನುಜಗದೊಳವನೀಂ ಅಸಮಾನ್ಯನೆ ಮರುಕ್ಷಣದೊಳೆ ಮನುಜಗದೊಳವನೀಂ ಅಸಮಾನ್ಯನೆಂ ಮರುಕ್ಷಣದೊಳೆ ಆ ಒಬ್ಬ ಪುರುಷ ಇದ್ದಾನಲ್ಲ, ಅವನು ಯಾರು ಅಲ್ಲ, ನನ್ನ ಪಿತೃ, ನನ್ನ ತಂದೆ. ಅವತ್ತು ರಾತ್ರಿ ಅಮ್ಮ ಹೇಳಿದ್ಲಲ್ಲ, ಆ ಒಳ ಮಾತಿನ ಅರ್ಥ ಅಂದು ನನಗೆ ನೆನಪಾಯಿತು. ಆದರೆ ಕರೆಯೋಣ ಅಂದರೆ ಅವನ ಹೆಸರೇ ಗೊತ್ತಿಲ್ವಲ್ಲ ನನಗೆ. ಅವನ ಹೆಸರೇನು, ಯಾರು, ಏನೂ ಗೊತ್ತಿಲ್ಲ. ಆದರೆ ನನಗೊಬ್ಬ ತಂದೆ ಇದ್ದಾನೆ, ಬಹಳ ಸಮರ್ಥ ಅನ್ನೋದು ಒಂದು ಮಾತ್ರ ಗೊತ್ತಿತ್ತು. ಅವನು ಹೇಗೆ ಕರೆಯೋದು ಅಂತ ನನ್ನ ಒಳಮನಸ್ಸು ಕೇಳಿದ ತಕ್ಷಣವೇ ನನಗೆ ಹೊಳೀತು, ಕರಿ ನೀನು, ತಂದೆ ಅಂತ ಕೂಗು, ಪಿತೃ ಅಂತ ಕೂಗು. ಅವನು ಅಸಾಮಾನ್ಯ ಋಷಿ, ಅವನಿಗೆ ಗೊತ್ತಾಗತ್ತೆ, ಅವನು ಬಂದೇ ಬರ್ತಾನೆ ಅಂತ ನನಗೆ ತಕ್ಷಣವೇ ಉತ್ತರ ಹೊಳೀತು. ಹಾಗೆಂದರವನೆಂ ಮನದಾಳದೊಳ್ ಜರಿಪ ಪುತ್ಕೂಗ ನಿಧನವ ಅರಿವೆನೆಂದೊಡೆ ಸ್ಥಿತನಾದೆ ಸ್ವಂತದೊಳೆಂ ಗಮಿಸಲೆ ಅರಣ್ಯರೋದನವಿದನಾಲಿಪೆ ಅರಣ್ಯರೋದನವಿದನಾಲಿಪೆ ದರ್ಶಿಸೋ ಮಾರ್ಗವನೆಲ್ದೊಡೆ ಬೇಡಿದನೋ ನಾಂ ಪುಂಸನಂ ಕ್ಷಣದೊಳೆಂ ವಿಶ್ವಾಸದಲೆಂ ಬೇಡಿದೆನೋ ನಾಂ ಪುಂಸನಂ
ಕ್ಷಣದೊಳೆನ್ ವಿಶ್ವಾಸದಲೆನ್ ಆ ಆ ಅವನು ಅಸಾಮಾನ್ಯ ಅಂತಂದ್ರೆ ಖಂಡಿತ ಮಗನ ಕೂಗು ಕೇಳೇ ಕೇಳತ್ತೆ. ಯಾಕೆಂದ್ರೆ ಪುತ್ರ ಪುತ್ರಿ ಅಂದ್ರೆ ಪುತ್ ಅನ್ನೋ ಒಂದು ನರಕ ಸ್ವರೂಪ ಇದೆ. ಮಕ್ಕಳಾದವರು ಗಂಡಾಗಲಿ ಹೆಣ್ಣಾಗಲಿ ಆ ನರಕವನ್ನ ತಂದೆ ತಾಯರಿಗೆ ದಾಟಿಸ್ತಾರೆ ಅಂತ ಗರುಡ ಪುರಾಣದಲ್ಲಿ ಕೂಡ ಬರ್ತದೆ. ಅಂದ್ರೆ ಪುತ್ರ ಮತ್ತು ಪುತ್ರಿ ಅಂತಂದ್ರೆ ಅದು ಪಾರಮಾರ್ಥಿಕವಾಗಿಯೂ ಕೇವಲ ಭೌತಿಕವಾಗಿ ಅಲ್ಲ, ಆಧ್ಯಾತ್ಮಿಕವಾಗಿಯೂ ಪಾರಮಾರ್ಥಿಕವಾಗಿಯೂ ತಂದೆ ತಾಯಿಗಳಿಗೆ ಸಂಬಂಧಿಸಿರುತ್ತೆ. ಅಂದ್ರೆ ಒಳಗಡೆ ಒಂದು ಕನೆಕ್ಷನ್ ಇರುತ್ತೆ. ಹಾಗಾಗಿ ನನ್ನ ಮಗ ಅಲ್ವೇ, ಅದನ್ನ ಇವತ್ತು ಹೇಳ್ತಾ ಇದ್ದಾರೆ ಜಾಬಾಲಿಗಳು, ಆದರೆ ಅವತ್ತು ಕೂಡ ನನ್ನ ಮಗ ಅಲ್ವೇ ಅನ್ನೋ ಒಂದು ಸ್ವಂತದಿಂದ, ಒಂದು ಸ್ವಂತಿಕೆಯಿಂದ ನಾನು ಈಗ ಕೂಗೋಣ, ಕರೆಯೋಣ ಅಂತ ಸ್ಥಿತನಾದೆ. ಈ ನನ್ನ ಅರಣ್ಯ ರೋದನ ನೋಡಿ, ಇದನ್ನೇ ಅರಣ್ಯ ರೋದನ ಅನ್ನೋದು. ಅಂದರೆ ಅರಣ್ಯದಲ್ಲಿ ರೋಧಿಸಿದರೆ ಹೇಳೋರು ಕೇಳೋರು, ಅಯ್ಯೋ ಪಾಪ ಅನ್ನೋರು, ಉತ್ತರಿಸುವವರು, ಪ್ರತಿಕ್ರಿಯೆ ನೀಡುವವರು, ಸ್ಪಂದಿಸುವವರು ಯಾರೂ ಇರೋದಿಲ್ಲ. ಇದಕ್ಕೆ ಅರಣ್ಯ ರೋದನ ಅಂತಾರೆ. ಜಾಬಾಲಿ ಅವ್ರದ್ದು ಕೂಡ ಅರಣ್ಯ ರೋದನವೇ ಆಗಿತ್ತು. ಇನ್ನ ನನ್ನ ಕಷ್ಟವನ್ನು ಆಲಿಸಪ್ಪ ತಂದೆ, ನನಗೆ ಮಾರ್ಗವನ್ನು ತೋರು ಅಂತ ನಾನು ಅವನನ್ನು ಬೇಡಿದೆ. ಅವನು ನನ್ನ ತಂದೆ, ಅವನು ಗಂಡಸು, ಸಮರ್ಥ ಅಂದ್ರೆ ಪುಂಸ ಅಂತ ಅಷ್ಟೊಂದು ನನಗೆ ಗ್ಯಾರಂಟಿ ಇತ್ತು. ಅಷ್ಟನ್ನೇ ಚಿತ್ರಣ ಮಾಡಿಕೊಂಡು ನಾನು ನನ್ನ ತಂದೆಯನ್ನ ಕೂಗಿದೆ.